ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಕುಕ್ಕಿಂಗ್ ಬ್ಲಾಗ್. ಇವತ್ತು ಮಧ್ಯಾಹ್ನಕ್ಕೆ ಲಂಚ್ ರೆಸಿಪಿನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ನಾನು ಇದನ್ನು ಮಧ್ಯಾಹ್ನಕ್ಕೆ ಮಾಡ್ಕೊಂಡಿದ್ದೆ. ಮಧ್ಯಾಹ್ನಕ್ಕೆ ಮಾಡ್ಕೊಬೇಕು ಅಂತ ಏನಿಲ್ಲ, ಮಾರ್ನಿಂಗ್ ಸಹ ಮಾಡ್ಕೊಳ್ಬೋದು. ನಾನಿವತ್ತು ಪೂರಿ ಮತ್ತು ಒಂದು ಪೂರಿಗೆ ಒಂದು ಗ್ರೇವಿ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಪೂರಿಗೆ ನಾನಿಲ್ಲಿ ಫಸ್ಟು ಗೋಧಿ ಹಿಟ್ಟಲ್ಲಿ ಪೂರಿನ ಮಾಡ್ಕೊಳ್ತಾ ಇರೋದಲ್ವಾ. ಗೋಧಿ ಹಿಟ್ಟು ಹಾಕ್ಕೊಂಡು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ನೀರು ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ. ಇವತ್ತೇನು ಯಾವುದೇ ಎಣ್ಣೆ ಏನೂ ಹಾಕೋಕ್ಕೆ ಹೋಗಲಿಲ್ಲ. ಅದಕ್ಕೆ ಹಾಲು ಬೇಕಿದ್ರೂ ಹಾಕೊಬೋದು. ಒಂದು ಅರ್ಧ ಗ್ಲಾಸ್ ಬಿಸಿ ಹಾಲು ಹಾಕ್ಕೊಂಡು ನೀರು ಹಾಕ್ಕೊಂಡು ಕಲಿಸ್ಕೊಂಡ್ರು ಚೆನ್ನಾಗಾಗುತ್ತೆ. ಗೋಧಿ ಹಿಟ್ಟನ್ನ ಕಲಿಸ್ಬಿಟ್ಟು ಒಂದು ಅರ್ಧ ಗಂಟೆ ನೆನಿಲಿಕ್ಕೆ ಅಂತ ಇಟ್ಕೋತಾ ಇದ್ದೀನಿ. ನಂತರ ಸೋಯಾ ಚಂಕ್ಸ್ ಇತ್ತು ನೋಡಿ, ಅಲ್ಲಿ ಸೋಯಾ ಚಂಕ್ಸ್ ಇದೆ ಒಂದು ಬೌಲಷ್ಟು. ಅದಕ್ಕೆ ಈರುಳ್ಳಿ, ಟೊಮೊಟೊ, ಶುಂಠಿ, ಬೆಳ್ಳುಳ್ಳಿ, ಸ್ವಲ್ಪ ಒಣಮೆಣಸಿನ್ಕಾಯಿ, ಒಂದು 10 ಗೋಡಂಬಿ, ಈರುಳ್ಳಿ ಎಲ್ಲ ಹೆಚ್ಚಿಬಿಟ್ಟು ಇಟ್ಕೊಂಡಿದ್ದೀನಿ. ಒಂದು ಬೌಲಷ್ಟು ನೋಡಿ ಇಲ್ಲಿ ಸೋಯಾ ಚಂಕ್ಸ್ನ ತೊಗೊಂಡಿದ್ದೀನಿ. ಒಂದು ದೊಡ್ಡ ಬೌಲಷ್ಟೇ ತೊಗೊಂಡಿದ್ದೀನಿ. ಇದಕ್ಕೆ ಕುದಿಯೋ ನೀರನ್ನ ಸೇರಿಸ್ಬೇಕು. ನೀರನ್ನು ಕುದಿಸ್ಬಿಟ್ಟು ಅದನ್ನು ಸೇರಿಸಿ ಒಂದು 10 ನಿಮಿಷ ನೆನಿಲಿಕ್ಕೆ ಬಿಡಬೇಕಾಗುತ್ತೆ. ಏಕೆಂದರೆ ಚೆನ್ನಾಗಿ ಸೋಯಾ ಚಂಕ್ಸ್ ಬಿಸಿ ನೀರಲ್ಲಿ ನೆನಿಬೇಕು. ಅದು ನೆನೆಯೋ ಟೈಮಲ್ಲಿ ಒಂದು ರುಬ್ಲಿಕ್ಕೆ ಮಸಾಲವನ್ನು ಸಹ ಫ್ರೈ ಮಾಡ್ಕೋತಾ ಇದ್ದೀನಿ. 2 ಸ್ಪೂನ್ ಎಣ್ಣೆ ಹಾಕಿಬಿಟ್ಟು ಒಂದು ಈರುಳ್ಳಿಯನ್ನು ದೊಡ್ಡದಾಗಿ ಹೆಚ್ಚಿಬಿಟ್ಟು ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ 2 ಒಣಮೆಣಸಿನ್ಕಾಯಿನ ಹಾಕ್ಕೊಳ್ಬೇಕು. ನಂತರ ಅದಕ್ಕೆ ಸ್ವಲ್ಪ ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ, ಒಂದು 10 ಗೋಡಂಬಿಯನ್ನು ಸಹ ಸೇರಿಸ್ಕೊಂಡಿದ್ದೀನಿ ಗ್ರೇವಿಗೋಸ್ಕರ ಅಷ್ಟೇ. ಗ್ರೇವಿ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನಂತರ ಒಂದು ಟೊಮೊಟೊವನ್ನು ದೊಡ್ಡದಾಗಿ ಹೆಚ್ಚಿಬಿಟ್ಟು ಸೇರಿಸ್ಕೊಂಡಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಾನಿಲ್ಲಿ ಒಂದು ಸ್ವಲ್ಪ ಮೊಸರನ್ನ ಯೂಸ್ ಮಾಡ್ತಾಯಿದ್ದೀನಿ ಗ್ರೇವಿಗೆ. ಯಾರಿಗೆ ಮೊಸರು ಇಷ್ಟ ಆಗಲ್ಲ ಅಂಥವರು 2 ಟೊಮೊಟೊವನ್ನು ಸೇರಿಸ್ಕೊಳ್ಳಿ ಗ್ರೇವಿಗೆ. ಆಗ ಗ್ರೇವಿ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನಂತರ ಇಲ್ಲಿ ಒಂದು 10 ನಿಮಿಷ ಆದಮೇಲೆ ಸೋಯಾ ಸಾಸ್ ತುಂಬ ಚೆನ್ನಾಗಿ ನೆಂದಿತ್ತು. ಅದನ್ನು ಸ್ವಲ್ಪನೂ ನೀರಿರಬಾರ್ದು, ಆ ರೀತಿ ಚೆನ್ನಾಗಿ ಇಂಟ್ಕೊಳ್ಬೇಕು ಕೈಯಿಂದ. ಮತ್ತು ತುಂಬ ಬಿಸಿ ಇತ್ತು ನಾನು ಇಂಟ್ಕೊಳ್ಬೇಕಾದ್ರೆ. ಒಂದು ಸ್ವಲ್ಪ ತಣ್ಣಗಾದ್ಮೇಲೆ ಇಂಟ್ಕೊಳ್ಳಿ. ಬಿಸಿ ಇದ್ದಾಗ ಇಂಟ್ಕೊಳ್ಳಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅದು. ನಂತರ ನಾವೇನು ಬಾಣಲಿಯಲ್ಲಿ ಫ್ರೈ ಮಾಡ್ಕೊಂಡಿದ್ವು ನೋಡಿ ಮಸಾಲ, ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಸಣ್ಣದಾಗಿ ಅದನ್ನು ಪೇಸ್ಟ್ ಮಾಡ್ಕೊಳ್ಬೇಕು. ನಂತರ ಮತ್ತೆ ಒಂದು ಬಾಣಲಿಗೆ, ಅದೇ ಬಾಣಲಿ ಇಟ್ಕೊಂಡಿದ್ದೀನಿ ನಾನು, ಒಂದು 2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ನಾವೇನು ಇಂಟ್ಕೊಂಡಿದ್ವು ನೋಡಿ ಕೈನಲ್ಲಿ ಸೋಯಾ ಚಂಕ್ಸ್, ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಅಂದರೆ ಅದರಲ್ಲಿ ಒಂದು ಸ್ವಲ್ಪ ನೀರಿನ ಅಂಶ ಏನಾದ್ರು ಇದ್ದರೆ ಅದು ಸಹ ಫುಲ್ಲು ಡ್ರೈ ಆಗಲಿ ಅಂತ ಅಷ್ಟೇ. ಈ ಥರ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಾಗ ನಮಗೆ ಗ್ರೇವಿನಲ್ಲಿ ಇದು ತಿನ್ನಲಿಕ್ಕೆ ಚೆನ್ನಾಗಾಗುತ್ತೆ. ಒಂಥರ ಹಸಿ ವಾಸನೆ ಎಲ್ಲ ಹೋಗಿರುತ್ತೆ ಅಲ್ವಾ, ಅದರಿಂದ. ಇಲ್ಲಾಂದರೆ ಹಾಗೇನೂ ಸಹ ಮಾಡ್ಕೊಳ್ಬೋದು, ಅದು ಸಹ ಚೆನ್ನಾಗಿರುತ್ತೆ. ಈ ಥರ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡ್ರು ಸಹ ಅಂದರೆ ಟೇಸ್ಟ್ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ ಅಲ್ವಾ. ಎಲ್ಲ ರೀತಿಯೂ ಟ್ರೈ ಮಾಡಿದಾಗ ಒಂದೊಂದು ದಿನ ಒಂದೊಂದು ಥರ ಬೇರೆ ಒಂದು ರೆಸಿಪಿನ ತಿಂತಿದ್ದೀವಿ ಅನಿಸುತ್ತೆ, ಅದರಿಂದ ಅಷ್ಟೇ. ಇವತ್ತು ನಾನಿಲ್ಲಿ ಇದನ್ನು ಫ್ರೈ ಮಾಡ್ಕೋತಾ ಇದ್ದೀನಿ. ನಂತರ ಒಂದು ಬೌಲ್ಗೆ ಒಂದು ಚಿಕ್ಕ ಬೌಲಷ್ಟು ಮೊಸರನ್ನ ಹಾಕ್ಕೊಂಡು ಒಂದು ಸ್ವಲ್ಪ ವಿಸ್ಕರಿಂದ ಬೀಟ್ ಮಾಡ್ಕೋತಾ ಇದ್ದೀನಿ. ಅದು ಏಕೆಂದರೆ ಬೀಟ್ ಮಾಡಿಕೊಂಡ್ರೆ ಒಂದು ಸ್ವಲ್ಪ ಅದೇನು ನಾವು ಗ್ರೇವಿಗೆ ಹಾಕ್ತೀವಿ ಆಗ ಅದೇನು ಒಂದು ಸ್ವಲ್ಪ ಮೊಸರು ಹಾಕಿದ ತಕ್ಷಣ ಅದು ಒಡೆದ ರೀತಿ ಕಂಡುಬಿಡುತ್ತೆ. ಅದು ನೋಡಲಿಕ್ಕೆ ಅದು ಚೆಂದ ಅನಿಸಲ್ಲ. ಸ್ವಲ್ಪ ಬೀಟ್ ಮಾಡಿಕೊಂಡ್ರೆ ಒಳ್ಳೆಯದು. ನಂತರ ಅದಕ್ಕೆ 1 ಸ್ಪೂನಷ್ಟು ಅಚ್ಚ ಖಾರದ ಪುಡಿ, ಒಂದು ಅರ್ಧ ಸ್ಪೂನಷ್ಟು ಸಾಂಬಾರು ಪೌಡರು, ಒಂದು 1/4 ಸ್ಪೂನಷ್ಟು ಅರಿಶಿನ ಪುಡಿ, ಒಂದು 1/4 ಸ್ಪೂನಷ್ಟು ಗರಂ ಮಸಾಲ, ಒಂದು 1/4 ಸ್ಪೂನಷ್ಟು ಜೀರಿಗೆ ಪುಡಿ ಸಹ ಸೇರಿಸ್ಕೊಳ್ಳಿ. ಇಲ್ಲ ಜೀರಿಗೆ ಪುಡಿ ಸೇರಿಸಿಲ್ಲ, ಅಂದರೆ ಇತ್ತು ಜೀರಿಗೆ ಪುಡಿ ಫ್ರೈ ಮಾಡಿರುವಂಥದ್ದು, ಅದು ಹಾಕ್ಕೊಂಡ್ರೂ ಸಹ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಇದ್ದರೆ ಸೇರಿಸ್ಕೊಳ್ಳಿ. ನಂತರ ಅದಕ್ಕೆ ಒಗ್ಗರಣೆಗೆ ಪಲಾವ್ ಎಲೆ, ಚಕ್ಕೆ, ಲವಂಗ, ಸೋಂಪಾಕಾಳು ಮತ್ತು ಒಂದು ಏಲಕ್ಕಿಯನ್ನು ಸಹ ತೊಗೊಂಡಿದ್ದೀನಿ. ನಂತರ ಕಸೂರಿ ಮೇಥಿನೂ ಸಹ ಇದೆ, ಅದು ಕೊನೆಗೆ ಹಾಕ್ಕೊಳ್ಬೇಕಾಗುತ್ತೆ. ಈಗ ಬನ್ನಿ ಗ್ರೇವಿ ಯಾವ ರೀತಿ ಮಾಡೋದು ನೋಡೋಣ. ಒಂದು 3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಬೇಕು. ನಂತರ ಬೆಣ್ಣೆ ಇದ್ದರೆ ಒಂದು ಬಟರ್ ಪೀಸ್ನೂ ಸಹ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ. ನನ್ನ ಹತ್ರ ಇರಲಿಲ್ಲ, ತುಪ್ಪ ಇತ್ತು, ತುಪ್ಪ ಹಾಕಲಿಲ್ಲ. ನಂತರ ಅದಕ್ಕೆ ಒಂದು ಪಲಾವ್ ಎಲೆ, ಚಕ್ಕೆ, ಲವಂಗ, ಏಲಕ್ಕಿ ಮತ್ತು ಸೋಂಪಾಕಾಳನ್ನು ಹಾಕ್ಬಿಟ್ಟು ಅದಕ್ಕೆ ಒಂದು ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಮಿಕ್ಸಿ ಜಾರ್ನಲ್ಲಿ ರುಬ್ಬಿದ್ವು ನೋಡಿ ಮಸಾಲ, ಅದನ್ನು ಹಾಕ್ಬಿಟ್ಟು ಅದನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈಗ ನಾನು ನೀರು ಸೇರಿಸಿಲ್ಲ, ಹಾಗೇ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಏಕೆಂದರೆ ಹಾಗೇ ಫ್ರೈ ಕೊಂಡಾಗ ಅದರ ಹಸಿ ವಾಸನೆ ಎಲ್ಲ ಚೆನ್ನಾಗಿ ಹೋಗುತ್ತೆ. ನಾವು ಮೊದಲೇ ಫ್ರೈ ಮಾಡ್ಕೊಂಡಿದ್ದೀವಿ, ಇನ್ನೂ ಅದು ಗ್ರೇವಿ ಚೆನ್ನಾಗಾಗುತ್ತೆ ಅಂತ ಅಷ್ಟೇ. ನೋಡಿ, ಈಗ ನಾನು ಅದನ್ನು ಒಂದು 10 ನಿಮಿಷನೇ ಕಡಿಮೆ ಉರಿಯಲ್ಲಿ ನೀಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ನಂತರ ಅದಕ್ಕೆ ನಾವೇನು ಫ್ರೈ ಮಾಡ್ಕೊಂಡಿದ್ವು ನೋಡಿ ಸೋಯಾ ಚಂಕ್ಸ್, ಅದನ್ನು ಸಹ ಸೇರಿಸಿ ಒಂದು 2 ನಿಮಿಷ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಳ್ಬೇಕು.
ಏಕೆಂದರೆ ಈಗ ಸೋಯಾ ಚಂಕ್ಸ್ನ ನಾವು ಫ್ರೈ ಮಾಡ್ಕೊಂಡಿದ್ವಲ್ವ, ಅದರಿಂದ ಒಂದು 2 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಈಗ 1 ಸ್ಪೂನಷ್ಟು ಉಪ್ಪನ್ನು ಸೇರಿಸಿ ಸಹ ನಾನು ಅದನ್ನು 1 ನಿಮಿಷ ಮತ್ತೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಏಕೆಂದರೆ ಉಪ್ಪಿನ ಅಂಶ ಎಲ್ಲ ಚೆನ್ನಾಗಿ ಇಟ್ಕೊಳ್ಳುತ್ತೆ ಅಲ್ವಾ ಸೋಯಾ ಚಂಕ್ಸ್ಗೆ, ಆಗ ತಿನ್ನುವಾಗ ರುಚಿ ಚೆನ್ನಾಗಿ ಅನಿಸುತ್ತೆ. ನೋಡಿ ಈಗ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ನಾವು ಮೊಸರಿಗೆ ಮಸಾಲ ಮಿಕ್ಸ್ ಮಾಡ್ಕೊಂಡಿದ್ವಲ್ವ, ಡ್ರೈ ಮಸಾಲಗಳನ್ನ ಅದನ್ನು ಸಹ ಸೇರಿಸ್ಕೊತಾ ಇದ್ದೀನಿ. ಯಾರಿಗೆ ಮೊಸರು ಇಷ್ಟ ಆಗಲ್ಲ ಅಂದರೆ, ಇದು ಮೊಸರು ಏನು ಅಂದರೆ ಈಗ ಡಾಬಾ ಸ್ಟೈಲಲ್ಲೆಲ್ಲ ಮಾಡ್ತಾರಲ್ವ, ಡಾಬಾದಲ್ಲೆಲ್ಲ ಮಾಡಿರ್ತಾರೆ ನೋಡಿ ಹೋಟೆಲಲ್ಲೆಲ್ಲ, ಅವರೊಂದು ಸ್ವಲ್ಪ ಮೊಸರನ್ನ ಯೂಸ್ ಮಾಡಿರ್ತಾರೆ. ಅದು ಗ್ರೇವಿ ತಿಂದಿದ್ದವ್ರಿಗೆ ಗೊತ್ತಿರುತ್ತೆ. ಅದೊಂದು ಸ್ವಲ್ಪ ಈಗ ಪನ್ನೀರ್ ಗ್ರೇವಿ ಎಲ್ಲ ನೋಡಿ ತಿಂದಿರ್ತೀರ, ಅಂದರೆ ಅವರೊಂದು ಸ್ವಲ್ಪ ಮೊಸರು ಯೂಸ್ ಮಾಡಿರ್ತಾರಲ್ವ, ಗ್ರೇವಿ ಟೇಸ್ಟೇ ಬೇರೆ ಬಂದಿರುತ್ತೆ, ಆ ಥರ ಬರುತ್ತೆ ಅಷ್ಟೇ. ಯಾರಿಗೆ ಮೊಸರು ಇಷ್ಟ ಆಗಲ್ಲ ಅಂಥವರು ಈಗೇನು ಮಸಾಲೆಗಳನ್ನ ಹಾಕಿದ್ವೋ ಅದನ್ನು ಡೈರೆಕ್ಟಾಗಿ ಹಾಕ್ಬಿಟ್ಟು ಒಂದು ಅರ್ಧ ಗ್ಲಾಸ್ ನೀರು ಹಾಕ್ಕೊಂಡ್ರೆ ಸಾಕಾಗುತ್ತೆ. ನೀರು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಕೊಂಡ್ರೆ ಅದು ಸಹ ತುಂಬ ಚೆನ್ನಾಗಾಗುತ್ತೆ. ನೋಡಿ ಈಗ ನಾವು ಮೊಸರಿಂದನ್ನು ಅದೇನು ಗ್ರೇವಿ ಇತ್ತು ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಕೊಬೇಕು. ಒಂದು 5 ನಿಮಿಷ ಅದನ್ನು ಸುತ್ತ ಎಣ್ಣೆ ಬಿಡುತ್ತೆ ಅಲ್ಲಿ ತನಕ ಚೆನ್ನಾಗಿ ಕುದಿಸ್ಕೊಬೇಕು. ನಂತರ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ನೋಡಿಬಿಟ್ಟು ಸೇರಿಸ್ಕೊಳ್ಬೇಕಾಗುತ್ತೆ. ಈಗ ನೋಡಿ ತುಂಬ ಚೆನ್ನಾಗಾಗಿದೆ. ಈ ಹದದಲ್ಲಿ ಇದ್ದರೆ ಸಾಕಾಗುತ್ತೆ ಗ್ರೇವಿ. ತುಂಬ ಸಾಂಬಾರು ಟೈಪಲ್ಲೂ ಇರಬಾರ್ದು, ತುಂಬ ಗಟ್ಟಿಯಾಗೂ ಸಹ ಇರಬಾರ್ದು. ಅಂದರೆ ಏನು ಚಪಾತಿಗೆ ಈ ಹದದಲ್ಲಿ ಮಾಡಿಕೊಂಡ್ರೆ ಚೆನ್ನಾಗಾಗುತ್ತೆ. ನಂತರ ನಾನು ಇದಕ್ಕೆ ಕೊನೆಯಲ್ಲಿ 1 ಸ್ಪೂನಷ್ಟು ಕಸೂರಿ ಮೇಥಿಯನ್ನು ಕೈಯಲ್ಲಿ ಪ್ರೆಸ್ ಮಾಡಿಬಿಟ್ಟು ಸೇರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಾಗುತ್ತೆ ಟೇಸ್ಟು. ನಂತರ ಒಂದು ಸ್ಪೂನಷ್ಟು ಕೊತ್ತಂಬರಿ ಸೊಪ್ಪಿದ್ರೂ ಸಹ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ನಾನು ಕಸೂರಿ ಮೇಥಿ ಮಾತ್ರ ಸೇರಿಸಿದ್ದೀನಿ. ನೋಡಿ ತುಂಬ ಚೆನ್ನಾಗಾಯಿತು ಗ್ರೇವಿ. ಕಸೂರಿ ಮೇಥಿನೂ ಅಷ್ಟೇ ಸೇರಿಸಿದ್ಮೇಲೆ ಒಂದು ನಿಮಿಷ ಅದನ್ನು ಕುದಿಸ್ಕೊಳ್ಳಿ ಸಾಕು. ನೋಡಿ ಈ ಹದದಲ್ಲಿ ಮಾಡಿಕೊಂಡ್ರೆ ಸಾಕಾಗುತ್ತೆ. ಯಾರಿಗೆ ಒಂದು ಸ್ವಲ್ಪ ಗ್ರೇವಿ ಜಾಸ್ತಿ ಇರಬೇಕು, ಈಗ ರೈಸಿಗೂ ಸಹ ಇದನ್ನು ಯೂಸ್ ಮಾಡ್ಬೋದು, ಅಂಥವರು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡ್ರೆ ಚೆನ್ನಾಗಾಗುತ್ತೆ. ರೈಸ್ಗೂ ಸಹ ಇದನ್ನು ಯೂಸ್ ಮಾಡ್ಕೊಬೋದು. ಆದರೆ ನಾನಿಲ್ಲಿ ಬರೀ ಪೂರಿ ಜೊತೆಗೆ ಮಾಡ್ಕೊಂಡಿದ್ದೆ. ನೋಡಿ ಚಪಾತಿಗಾದರೆ ಒಂದು ಸ್ವಲ್ಪ ಗ್ರೇವಿ ಜಾಸ್ತಿ ಬೇಕು, ಆದರೆ ಪೂರಿಗೆ ತುಂಬ ಗ್ರೇವಿ ಆದರೆ ಹಾಗೆ ಮಿಕ್ಬಿಡುತ್ತೆ ನಮ್ಮ ಮನೆಯಲ್ಲಿ ಮತ್ತೆ. ಅದರಿಂದ ನಾನು ಒಂದು ಸ್ವಲ್ಪ ನೀರನ್ನ ಕಡಿಮೆ ಹಾಕ್ಕೊಂಡಿದ್ದೀನಿ ಅಷ್ಟೇ, ಯಾಕೆಂದರೆ ಬೇಗ ಗ್ರೇವಿ ಖಾಲಿ ಆಗಲಿ ಅಂತ ಅಷ್ಟೇ. ಚಪಾತಿಗೆಲ್ಲ ಮಾಡ್ಕೊಂಡಾಗ ಒಂದು ಸ್ವಲ್ಪ ಗ್ರೇವಿ ಥರನೇ ಸ್ವಲ್ಪ ನೀರಿನ ಅಂಶನ ಜಾಸ್ತಿ ಇರೋ ಹಾಗೆ ಇಟ್ಕೊಳ್ಳಿ ಆ ಗ್ರೇವಿನ. ನಂತರ ಇಲ್ಲಿ ಗ್ರೇವಿ ರೆಡಿ ಆಯಿತು. ಇನ್ನೂ ಪೂರಿ ಮಾಡ್ಕೊಂಡಿರಲಿಲ್ಲ, ಟೈಮ್ ಇತ್ತು ನೋಡಿ, ಅದಕ್ಕೆ ನಾನು ಒಂದು ಸ್ವಲ್ಪ ಹೆಸರುಬೇಳೆನೂ ಸಹ ನೆನೆಹಾಕಿದ್ದೆ, ಅಂದರೆ ಒಂದು ಅರ್ಧ ಗಂಟೆ ನೆನೀಲಿ ಅಂತ. ಅಂದರೆ ನಾನು ಗ್ರೇವಿನ 1:30 ಒಳಗಡೆ ಆಗೋಗಿತ್ತು. ಇನ್ನೂ ಊಟ ಮಾಡೋದೆಲ್ಲ 2 ಮೇಲೆ ಆಗುತ್ತಲ್ವ, ಅದರಿಂದ ಒಂದು ಹಾಫ್ ಆನ್ ಅವರು ಹೆಸರುಬೇಳೆ ನೆನೀಲಿ ಅಂತ ಹೆಸರುಬೇಳೆ ನೆನೆಹಾಕಿದ್ದೆ. ಅದ್ರ ಜೊತೆಗೆ ಕೋಸಂಬರಿ ಮಾಡ್ಕೊಳ್ಳೋಣ ಅಂತ 1-2 ಕ್ಯಾರೆಟ್ನ ತುರ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಈ ರೀತಿ ಸಲಾಡ್ ಮಾಡಿಕೊಂಡ್ರೆ. ಕ್ಯಾರೆಟ್ನ ತುರ್ಕೊಂಡು ಅದಕ್ಕೆ 1 ಸ್ಪೂನಷ್ಟು ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕ್ಕೊಂಡಿದ್ದೀನಿ. ನಂತರ ಅದಕ್ಕೆ ಒಂದು 1/4 ಸ್ಪೂನಷ್ಟು ಮಾತ್ರ, ಜಾಸ್ತಿ ಉಪ್ಪಿಡಿಯಲ್ಲ ಅದು, ಉಪ್ಪನ್ನು ಸಹ ಸೇರಿಸ್ಕೊಂಡಿದ್ದೀನಿ. ನಂತರ ನೆಂದಿರುವಂತಹ ಹೆಸರುಬೇಳೆಯನ್ನು ಸಹ ಸೇರಿಸ್ಬಿಟ್ಟು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಅದಕ್ಕೆ ಒಂದು ಒಗ್ಗರಣೆಯನ್ನು ಸಹ ಹಾಕೋತಾ ಇದ್ದೀನಿ. ಎಣ್ಣೆ, ಸಾಸಿವೆ ಮತ್ತು ಒಣಮೆಣಸಿನ್ಕಾಯ್ದು ಒಗ್ಗರಣೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ. ನೋಡಿ ಸಲಾಡ್ ಸಹ ತುಂಬ ಚೆನ್ನಾಗಿರುತ್ತೆ. ನಾವು ಹಾಗೆ ತಿನ್ಕೊಂಡ್ಬಿಡ್ತೀವಿ, ಅದನ್ನೇನು ಸೈಡ್ಸಿಗೆ ನೆಂಚ್ಕೋಬೇಕು ಆ ಥರ ಏನಿಲ್ಲ, ಅದು ಹಾಗೆ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ನಂತರ ನಾನಿಲ್ಲಿ ಸಲಾಡ್ ಸಹ ಒಂದು ಬೌಲಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ. ಗ್ರೇವಿ ಸಹ ಆಗಿದೆ. ಇನ್ನು 2 ಆಗ್ಲಿಕ್ಕೆ ಬಂದಿತ್ತು, ಊಟದ ಟೈಮ್ ಆಯಿತು ಅಂತ ಪೂರಿ ಸಹ ಹರ್ಕೊಂಡ್ಬಿಟ್ಟು ರೆಡಿ ಮಾಡ್ಕೋತಾ ಇದ್ದೀನಿ. ಈ ಗ್ರೇವಿಗೆ ರೈಸ್ ಸಹ ಬೇಕಿದ್ರೆ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ. 1-2 ಪೂರಿ ತಿಂದ್ಬಿಟ್ಟು ಒಂದು ಸ್ವಲ್ಪ ರೈಸ್ ತಿಂದರೆ ಅಂತೂ ತುಂಬ ಚೆನ್ನಾಗಾಗುತ್ತೆ. ಆದರೆ ನಾನು ಇಲ್ಲೊಂದು ಸ್ವಲ್ಪ ಪೂರಿನೇ ಜಾಸ್ತಿ ಕಲಿಸ್ಕೊಂಡಿದ್ದೆ ಅಲ್ವಾ, ಅದರಿಂದ ರೈಸ್ ಮಾಡ್ಕೊಳ್ಳಿಕ್ಕೆ ಹೋಗಲಿಲ್ಲ, ರಾತ್ರಿಗೆ ರೈಸ್ ಮಾಡ್ಕೊಂಡ್ರಾಯ್ತು ಅಂತ. ನೋಡಿ ಪೂರಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾಯಿದೆ. ಮತ್ತು ಇಲ್ಲೊಂದು ಸ್ವಲ್ಪ ಲೈಟ್ ಒಂದು ಸ್ವಲ್ಪ ತುಂಬ ಬಿದ್ದುಬಿಟ್ಟಿದೆ. ನಾನದು ವಿಡಿಯೋ ಮಾಡುವಾಗ ನಂಗೆ ಅಷ್ಟು ಗೊತ್ತಾಗಲಿಲ್ಲ, ಎಡಿಟ್ ಮಾಡಬೇಕಾದ್ರೆ ಗೊತ್ತಾಗ್ತಾ ಇದೆ. ಫುಲ್ಲು ನಾನು ಏನು ರೆಸಿಪಿ ಶೂಟ್ ಮಾಡಿದ್ದೀನಿ ಫುಲ್ಲು ಲೈಟ್ ಬೆಳಕೆ ಬಿದ್ದುಬಿಟ್ಟಿದೆ. ಆದರೆ ನಾನು ಕ್ಯಾಮ್ರಾನ ಈಗ ಹೊಸ್ದಾಗಿ ಶೂಟ್ ಮಾಡ್ತಾ ಇರೋದಲ್ವ, ಒಂದು ಸ್ವಲ್ಪ ಕ್ಯಾಮ್ರಾ ಎಲ್ಲ ಯಾವ ಕಡೆ ಇಡಬೇಕು ಅಂತ ಅಷ್ಟು ಐಡಿಯಾ ಇಲ್ಲ. ಈಗ ಮಾಡ್ತಾ ಗೊತ್ತಾಗುತ್ತೆ. ಈಗ ಅದೇನು ಮಿಸ್ಟೇಕ್ ಆಗಿದೆ ಇವತ್ತು ಗೊತ್ತಾಗ್ತಾ ಇದೆ ನನಗೆ, ಸಾರಿ. ಅದಕ್ಕೆ ಅದು ನೆಕ್ಸ್ಟ್ ವೀಡಿಯೋನಲ್ಲಿ ನಾನು ಸರಿ ಮಾಡ್ಕೋತೀನಿ. ವಿಡಿಯೋನ ಅಂದರೆ ಮೊಬೈಲ್ನ ಯಾವ ಸೈಡ್ ಇಡಬೇಕು ಅಂತ. ನೋಡಿ ಇಲ್ಲಿ ಸರ್ವ್ ಮಾಡ್ತಾ ಇದ್ದೀನಿ, ಅದು ಸಹ ಫುಲ್ ಲೈಟ್ ಬೆಳಕು ತುಂಬ ಬಿದ್ದುಬಿಟ್ಟಿದೆ. ಅಲ್ಲಿ ಸರ್ವ್ ಮಾಡಿದ್ದೀನಲ್ಲ ಆ ಜಾಗಕ್ಕೆ. ಇಟ್ಸ್ ಓಕೆ, ಬನ್ನಿ ಸರ್ವ್ ಮಾಡ್ತಾ ಇದ್ದೀನಿ. ಫಸ್ಟ್ ಪೂರಿ ಸರ್ವ್ ಮಾಡಿದ್ದೀನಿ, ನೆಕ್ಸ್ಟ್ ಸೋಯಾ ಚಂಕ್ಸ್ದು ಗ್ರೇವಿ ಸರ್ವ್ ಮಾಡಿದ್ದೀನಿ, ನೆಕ್ಸ್ಟ್ ಇದಕ್ಕೆ ಕ್ಯಾರೆಟ್ ಸಲಾಡ್ನ ಸರ್ವ್ ಮಾಡ್ಕೊಂಡಿದ್ದೀನಿ. ಸೋಯಾ ಚಂಕ್ಸ್ ಗ್ರೇವಿ ಏನಿದೆ, ಯಾರಿಗೆ ಒಂದು ಸ್ವಲ್ಪ ನೀರಿನ ಅಂಶ ಜಾಸ್ತಿ ಬೇಕು, ಅಂದರೆ ರೈಸಿಗೂ ಯೂಸ್ ಮಾಡ್ತೀನಿ ಅನ್ನೋದಾದರೆ, ನಾನು ಹಾಕಿರೋದು ಒಂದು ಸ್ವಲ್ಪ ನೀರಿನ ಪ್ರಮಾಣ ಕಡಿಮೆ ಆಗಿದೆ, ಅಂಥವರು ನೀರಿನ ಪ್ರಮಾಣನ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಅಷ್ಟೇ, ತುಂಬ ಚೆನ್ನಾಗಾಗುತ್ತೆ.
ನೋಡಿ ಗ್ರೇವಿ ತುಂಬ ಚೆನ್ನಾಗಾಗಿತ್ತು. ಈ ಥರ ಮಾಡಿಕೊಂಡ್ರು ತುಂಬ ಚೆನ್ನಾಗಾಗುತ್ತೆ. ಸಲಾಡ್ ಸಹ ತುಂಬ ಚೆನ್ನಾಗಾಗಿತ್ತು. ಯಾರಿಗಾದರೂ ಇಷ್ಟ ಆದರೆ ಟ್ರೈ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.